ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಣ್ಣು ಹೊನ್ನು, ಹೌದು, ಇವತ್ತಿನ ಒಂದು ಪರಿಹಾರ ಕ್ರಿಯೆ ಮಣ್ಣಿನಲ್ಲೇ ಸಂಬಂಧಪಟ್ಟಿರ್ತದೆ, ಮಣ್ಣಿನಿಂದ ಮಾಡಿರುವಂಥ ವಸ್ತುಗಳಿಂದ ಸಂಬಂಧಪಟ್ಟಿರ್ತದೆ. ಮೊದಲು ಯಾಕಾಗಿ ಇದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನೋಡಬೇಕಲ್ವಾ. ನಿಮಗೆ ಯಾರಿಗೇ ಆಗಿರಲಿ, ನಿಮಗೆ ಸ್ತ್ರೀಯರಿಂದಲೇ ಪದೇ ಪದೇ ಸಮಸ್ಯೆಗಳು ಬರ್ತಾ ಇದೆಯಾ, ಅಥವಾ ನಿಮ್ಮ ಸಮಸ್ಯೆಗೆ ಸ್ತ್ರೀಯರೇ ಕಾರಣ ಅನ್ನುವಂಥದ್ದು. ಪ್ರತಿ ಸಲ ಏನೇ ಆಗಲಿ ಗುರು, ಹೆಣ್ಮಕ್ಳೇ ನಮಗೆ ಸಮಸ್ಯೆಯನ್ನು ಒಡ್ತಾರೆ, ಎಲ್ಲೇ ಹೋಗಲಿ. ನೀವು ಹೆಣ್ಣಾಗಿದ್ರೂ ಪರವಾಗಿಲ್ಲ, ನಾನು ಹೇಳ್ತಾ ಇರೋದು ನಿಮ್ಗೆ ಎಲ್ಲಿಂದ ಸಮಸ್ಯೆ ಬಂದರೂ ಒಂದು ಹೆಣ್ಣಿಂದನೇ ಸಮಸ್ಯೆ ಬರುತ್ತೆ ಅಂತಾರೆ. ಸ್ತ್ರೀಯಿಂದಲೇ ನಿಮಗೆ ಸಮಸ್ಯೆಗಳು ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನು ನೋಡಿ. ಕ್ಯಾಶ್ ಸಂಬಂಧಪಟ್ಟಂತೆ, ಕ್ಯಾಶ್ ನಾನು ಹೇಳ್ತಾ ಇರೋದು ಬ್ಯಾಂಕಲ್ಲಿರುವಂಥ ದುಡ್ಡಲ್ಲ, ನಮ್ಮ ಕೈಯಲ್ಲಿ, ನಿಮ್ಮ ಜೇಬಲ್ಲಿ, ತಿಜೋರಿಯಲ್ಲಿ ನೀವು ಇಡುವಂಥ ಕ್ಯಾಶ್ ಸಂಬಂಧಪಟ್ಟಂತೆ ನಮಗೆ ಸಮಸ್ಯೆಗಳು ಬರ್ತಾ ಇದೆ. ಹ್ಯಾಂಡ್ ಕ್ಯಾಶ್ ಬಂದಾಗ ನಮ್ಮ ಮನೆಯಲ್ಲಿ ಉಳಿಯಲ್ಲ. ಆ ಕ್ಯಾಶ್ ಏನಾದರೂ ಬಂತು ಅಂದರೆ ಅದು ಹಾಗೆ ವಾಪಸ್ ಹೋಗುತ್ತೆ. ಇವಾಗ ಕೆಲವರಿಗೆ ಅಕೌಂಟಲ್ಲಿ ಇರುತ್ತೆ, ಅದು ಹಂಗೆ ಟ್ರಾನ್ಸಾಕ್ಷನ್ ನಡೀತಾ ಇರ್ತದೆ, ರೊಟೇಷನ್ ನಡೀತಾ ಇರ್ತದೆ. ಬಟ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ತೆಗೆದ್ರು ಅಂದರೆ ಬರಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಹೋಗ್ತೀರಾ ATM ಹೋದಾಗ ನೀವು ನೋಡಿ, ಕೆಲವರು 200 ರೂಪಾಯಿ ಮಾತ್ರ ತೆಗಿತಾರೆ. ನೀವು ಕೇಳಿ ಅವ್ರನ್ನ, 200 ತೆಗಿಯೋ ಜಾಗದಲ್ಲಿ 500 ತೆಗಿಬೋದಾಗಿತ್ತಲ್ಲ, 500 ನೋಟ್ ಐತೆ, 200 ನೋಟ್ ಇಲ್ಲ, ಯಾಕೆ ಇನ್ನೊಂದು ATM ಮುಡ್ಕೊಂಡು ಹೋಗ್ತೀನಿ, 500 ತೆಗೆದ್ರೆ ಖರ್ಚಾಗ್ಬಿಡುತ್ತೆ ಅಂತಾರೆ. ಗೊತ್ತಾಯ್ತಾ? ಅಂದರೆ ಖರ್ಚಾಗುತ್ತೆ ಅಂದರೆ ಜಿಪುಣ ಅಂತ ಅಲ್ಲ. ಕೆಲವ್ರಿಗೆ ಏನಾಗುತ್ತೆ, ಒಂದು 500,000 ಜೋಬಲ್ಲಿ ಇಟ್ಕೊಂಡಿದ್ರು ಅಂದರೆ ಒಂದಿನ ಹೊರಗಡೆ ಬಂದು ಹೋದಂದರೆ ಅದು ಖರ್ಚಾಗ್ಬಿಡುತ್ತೆ. ಕ್ಯಾಶ್ ಹೇಳ್ತಾ ಇರೋದು, ಇಟ್ಕೊಂಡು ಬಂದಂದರೆ ಖರ್ಚಾಗುತ್ತೆ. ಅದೇ ಆ ವ್ಯಕ್ತಿ 50 ರೂಪಾಯಿ ಇಟ್ಕೊಂಡು ಬಂದರೂ ಖರ್ಚಾಗುತ್ತೆ. ನೀವೇ ಯೋಚನೆ ಮಾಡಿ, ಹೌದಲ್ವಾ? ಈ ವ್ಯಕ್ತಿ 50 ರೂಪಾಯಿ ಇಟ್ಟರೂ ಖರ್ಚಾಗುತ್ತೆ, 100 ಇಟ್ಟರೂ ಖರ್ಚಾಗುತ್ತೆ, 500 ಇಟ್ಟರೂ ಖರ್ಚಾಗುತ್ತೆ, 1000 ಇಟ್ಟರೂ ಖರ್ಚಾಗುತ್ತೆ. ಅವ್ನ ಕೈಗೆ ದುಡ್ಡು ಕೊಡಬೇಡಾಗರು. ಯಾಕೆ? ಹೆವಿ ಖರ್ಚು ಮಾಡ್ತಾನೆ. ಕೇಳಿದ್ದೀರಾ ಡೈಲಾಗು? ಸೊ ಇಂಥವರಿಗಾಗಿ ಈ ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮದುವೆ ಆಗಿದೆ, ಹೆಂಡತಿಯಿಂದ ಸಮಸ್ಯೆಗಳು, ಹೆಂಡತಿಯ ಮನೆ ಕಡೆಯಿಂದ ಸಮಸ್ಯೆಗಳು, ಹೆಣ್ಣಲ್ವಾ, ಅಲ್ಲೂ ಕೂಡ ಬಂದ್ರಲ್ವಾ. ಸೊ ಅವರಿಂದ ಏನಾದರೂ ಸಮಸ್ಯೆ ಇತ್ಯಾದಿಗಳನ್ನು ಎದುರಿಸ್ತಿದ್ದವರು ಕೂಡ ಈ ಪರಿಹಾರ ಕ್ರಿಯೆಯನ್ನು ಮಾಡ್ಬೋದು. ಭೂಮಿ, ಮನೆ, ನಮ್ಮದಂತ ಒಂದು ಮನೆ ಮಾಡ್ಕೋಬೇಕು, ನಮ್ಮದಂತ ಏನಾದರೂ ಆಸ್ತಿ ಮಾಡ್ಕೋಬೇಕು, ನಂದಂತ ಏನಾದರೂ ಒಡವೆ ಮಾಡ್ಕೋಬೇಕು. ಗುರುಗಳೇ, ಒಡವೆ ಆಗ್ತಾಯಿಲ್ಲ, ಇದ್ದಿದ್ದೆಲ್ಲ ತಗೊಂಡೋಗಿ ಓದಿಸ್ಬಿಟ್ಟಿದ್ದೀವಿ, ಹೋಯ್ತೋದು ಅಂತಾರಲ್ಲ. ಸೊ ಆ ಥರ ಏನಾದರೂ ಆಗಿದ್ದರೆ, ಅಥವಾ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದ್ದವರು, ನಂದಂತ ಒಂದು ಪುಟ್ಟ ವಾಹನ ತೊಗೋಬೇಕಂತಿದ್ದೀನಿ, ಆಗ್ತಾಯಿಲ್ಲ, ಯಾಕೋ ಎಲ್ಲದಕ್ಕೂ ಸೆಟ್ ಆಗುತ್ತೆ, ಅಲ್ಲಿಗೆ ಬಂದಾಗ ಬೇರೆ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಅಲ್ಲಿಗೆ ಹೋಗ್ಬಿಡುತ್ತೆ. ಇವಾಗ ವಾಹನ ತಗೊಳ್ಳೋದು ಬಹಳ ಸುಲಭ ಇದೆ, ಇಲ್ಲ ಅಂತಲ್ಲ, ಬಟ್ ಕೆಲವರಿಗೆ ಅದು ಕೂಡ ಯೋಗ ಇರಲ್ಲ. ಇಂಥವ್ರು ಎಲ್ಲರಿಗೂ ಒಂದೇ ಪರಿಹಾರ. ಎಲ್ಲರಿಗೂ ಈ ಸಮಸ್ಯೆ ಇದೆಯಾ ನೋಡಿ, ಜಾತಕವನ್ನು ಬಿಟ್ಟಾಕಿ, ಈ ಸಮಸ್ಯೆ ಇದೆ ಅಂದರೆ ಈ ಪರಿಹಾರ ಮಾಡಿ. ಪ್ರತಿದಿನ ನೀವು ಯಾವುದೇ ಆದರೂ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಉಪಯೋಗಿಸೋಂಥ ವಸ್ತುಗಳು ಮಣ್ಣಿನಿಂದ ಕೂಡಿರಬೇಕು. ಮಣ್ಣಿನಿಂದ ಕೂಡಿರುವಂಥ ವಸ್ತುಗಳನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿ. ಮಣ್ಣಿನಿಂದ ಮಾಡಿರುವಂಥ ಪಾತ್ರೆಗಳಲ್ಲಿ ಅಡಿಗೆ ಇತ್ಯಾದಿಗಳನ್ನು ಮಾಡಬಹುದು. ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಒಂದು ಮಡಿಕೆಯಲ್ಲಿ ನೀರು ತುಂಬಿಸಿ ಆ ನೀರನ್ನು ನೀವು ಕುಡಿಯಬಹುದು. ಈ ರೀತಿ ಮಣ್ಣಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಮನೆಯಲ್ಲಿ ಅಲಂಕಾರಿಕವಾಗಿ ಯಾವುದೋ ಒಂದು ಫ್ಲವರ್ ವಾಸ್ ಏನೋ ಒಂದು ಇಟ್ಟಿದ್ದೀರಾ ಅಂದರೆ ಅದು ಮಣ್ಣಿಂದೇ ಆಗಿರಬೇಕು. ನೀವೇ ತೊಗೊಂಬಂದಿರಬೇಕು. ಯಾರೋ ಒಬ್ರು ತೊಗೊಂಬಂದ್ರು ನಾನು ಇಟ್ಟಿದ್ದೀನಿ, ನಂಗೆ ಕೆಲಸ ಆಗಿಲ್ಲ, ಖಂಡಿತ ಆಗಲ್ಲ. ನೀವೇ ಮಾಡಬೇಕು, ಪ್ರತಿಯೊಂದು ನೀವೇ ಮಾಡಬೇಕು. ಅದರಲ್ಲಿ ಅಡುಗೆ ತಯಾರಿಸ್ತಾ ಇದ್ದೀವಿ ಗುರುಗಳೇ, ಬಟ್ ನಾವು ತಿಂತಾ ಇಲ್ಲ, ಆಗಲ್ಲ. ನೀವೇ ತಿನ್ನಬೇಕು, ಅದನ್ನು ನೀವೇ ಉಪಯೋಗಿಸ್ಬೇಕು, ನೀವೇ ತರಬೇಕು. ಅರ್ಥ ಆಯ್ತಲ್ವಾ? ನಮ್ಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಪರವಾಗಿಲ್ಲ, ಯಾರು ಅಡುಗೆ ಮಾಡ್ತಾರೋ ಅದನ್ನು ನೀವು ಸೇವಿಸಿ. ನೀರು ನೀವೇ ಕುಡಿಬೇಕು. ಈ ರೀತಿ ಮಣ್ಣಲ್ಲಿ ನಮ್ಮ ಮನೆಯಲ್ಲಿ ಒಂದು ಹಸು, ನಮ್ಮ ಮನೆಯಲ್ಲಿ ಒಂದು ನಾಯಿ, ಇದರ ಗೊಂಬೆಗಳನ್ನ ಇಡ್ಬೋದಾ? ಖಂಡಿತ. ಅತಿ ಹೆಚ್ಚು ಮಣ್ಣನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿ ನೋಡಿ. ಈ ಸಮಸ್ಯೆ ಎಷ್ಟು ಕ್ಲೀನಾಗಿ, ಎಷ್ಟು ಬೇಗ, ನಿಧಾನವಾಗಿ ನಿಮ್ಮ ಜೀವನದಿಂದ ಹೊರಗಡೆ ಹೋಗುತ್ತೆ ಅನ್ನೋದನ್ನು ನೀವು ಸ್ವತಃ ಮನಗಾಣಬೇಕು. ಯಾರೂ ನಿಮಗೆ ಬಂದು ಹೇಳಲ್ಲ. ನಿಮ್ಮ ಅದು ಒಂದು ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸು ನಿಮಗೇ ಆಗಬೇಕು. ಆದಾಗ ಮಾತ್ರನೇ ನೀವು ನಂಬ್ತೀರಾ. ಇಲ್ಲಿ ನಿಜವಾಗ್ಲೂ ಸಮಸ್ಯೆ, ಇದು ಇಟ್ಟ ನಂತರ ಏನೇನು ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದು, ಇದು ಇಟ್ಟ ನಂತರ ಇದು ಸರಿ ಆಗ್ತಾ ಇದೆ. ನಾವೇನು ಮಾಡ್ತೀವಿ, ಪರಿಹಾರ ಕ್ರಿಯೆ ಮಾಡ್ತೀವಿ, ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ನೋಡ್ತೀವ ಅಂದರೆ ನೋಡಲ್ಲ. ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಇರ್ತೀವಿ. ಸ್ವಲ್ಪ ಕ್ಲೀನಾಗಿ ಕಣ್ಬಿಟ್ಟು ನೋಡಿ. 10 ಪೈಸಾ, 20 ಪೈಸಾ, 30 ಪೈಸಾ ಆದರೂ ಬದಲಾವಣೆಗಳು ಬರೋದಕ್ಕೆ ಪ್ರಾರಂಭ ಆಗಿರ್ತದೆ. ಕಂಟಿನ್ಯೂ ಮಾಡಿ ನೋಡಿ, ಪೂರ್ತಿಯಾಗಿ ಬದಲಾವಣೆಗಳು ಬರ್ತವೆ. ಇದೇ ರೀತಿಯಾದಂಥ ವಿಚಿತ್ರವಾಗಿರುವಂಥ, ಸರಳವಾಗಿರುವಂಥ ಪರಿಹಾರ ಕ್ರಿಯೆಗಳನ್ನ ತಗೊಂಡು ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.